ಎಷ್ಟು ಎಲುಬುಗಳಿಂದ ತಯಾರಾಗಿದೆ? 33 ಎಲುಬುಗಳಿಂದ ತಯಾರಾಗಿದೆ. ಅವಕ್ಕೇನಂತಾರೆ? ವರ್ಟಿಬ್ರೇ ಅಂತ. ಎರಡೆರಡು ಎಲುಬುಗಳಲ್ಲಿ ಏನಿದೆ? ಎರಡೆರಡು ಎಲುಬುಗಳಲ್ಲಿ ಇಲ್ಲೇ ಕುತ್ತಿಗೆ ಕಿವಿಯಿಂದ ಹಿಡಿದು ಕೆಳಗಡೆ ಇಲ್ಲಿವರೆಗೆ ಕ್ರಾಸಿಂಗ್ ಅಂತಾರೆ. ಇಲ್ಲಿವರೆಗೆ 33 ಎಲುಬುಗಳು. ಈಗ ಕುತ್ತಿಗೆ ಭಾಗ ಏನಿದೆ ಇದಷ್ಟೇ ಹೆಚ್ಚು ಮೂವ್ಮೆಂಟ್ ಆಗೋದು. ಉಳಿಕಿದ ಭಾಗ ದೇ ಆರ್ ಫ್ಯೂಸ್ಡ್. ಉಳಿದ ಎಲುಬುಗಳು ಫ್ಯೂಸ್ ಆಗಿದೆ. ಅಷ್ಟೇ. ಎರಡೆರಡು ಎಲುಬುಗಳ ನಡುವೆ ಒಂದು ಡಿಸ್ಕ್ ಇದೆ. ಡಿಸ್ಕ್ ವ್ಯವಸ್ಥೆ ಇದೆ. ಅದ್ರ ಮೇಲೆ ಜೆಲ್ಲಿ ಸಿಸ್ಟಮ್ ಅಂತಾರೆ, ಆಯಿಲಿಂಗ್ ಸಿಸ್ಟಮ್ ಇದೆ. ಇಷ್ಟು ವ್ಯವಸ್ಥೆ ಇದು ಯಾರು ಕೊಟ್ಟಾರೆ? ಯಾರು ಕೊಟ್ಟಾರೆ? ದೇವ್ರು. ನಾವು ಹುಟ್ಟುವಾಗಲೇ ಎಲ್ಲ ತಯಾರು ಮಾಡಿ ಕಳಿಸಿದ್ದಾರೆ. ಆದ್ರೆ ನಾವು ಬೆಳೀತಾ ಏನು ಮಾಡ್ತೀವಿ? ಆ ಬೆನ್ನು ಹುಡಿಯನ್ನು ದುರುಪಯೋಗ ಮಾಡ್ತೀವಿ. ನಮಗೆ ಹೆಂಗೆ ಕೂಡ್ಲಿಕ್ಕೆ ಗೊತ್ತಿಲ್ಲ, ಹೆಂಗೆ ಅಡ್ಡಾಡ್ಲಿಕ್ಕೆ ಗೊತ್ತಿಲ್ಲ, ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಕೆಲವು ಸಲ ಆ ಜೆಲ್ಲಿ ಸಿಸ್ಟಮ್ ಕಡಿಮೆ ಆಗ್ಬಿಡುತ್ತೆ, ಆಯಿಲಿಂಗ್ ಸಿಸ್ಟಮ್. ಅದಕ್ಕೆ ಏನಾಗ ಬೆಳೀತಾ ಕೆಲವು ಸಲ ಕರ ಸಪ್ಲ ಜೆಟ್ ಪ್ಯಾಕರ್ ಹೆಂಗೆ ಕೆಲಸ ಮಾಡುತ್ತೆ? ನಮ್ಮದು ವೆಹಿಕಲ್ಗಳಲ್ಲಿ ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡುತ್ತೆ ಬೆನ್ನುರಿ. ಸೊ ಇದು ಶಾಕ್ ಅಬ್ಸಾರ್ಬರ್. ಅದು ಅಷ್ಟೇ ಅಲ್ಲ, ನಮ್ಮದು ಇಲೆಕ್ಟ್ರಿಕಲ್ ಕೆಲಸ ಥರ ಕೆಲಸ ಮಾಡುತ್ತೆ. ನಮ್ಮದು ತಲೆಯಿಂದ ಎಲ್ಲ ಅಂಗಾಂಗಗಳಿಗೆ ಮೆಸೇಜ್ ಹೋಗೋದು ಬೆನ್ನುರಿ ಮುಖಾಂತರ ಹೋಗುತ್ತೆ. ಎಲ್ಲ ಅಂಗಾಂಗಗಳಿಂದ ಬ್ರೈನಿಗೆ ಪಾಸ್ ಆಗೋದು ಅದು ಸಹಿತ ನಮ್ಮ ಬೆನ್ನುರಿ ಮುಖಾಂತರ ನಡುತ್ತೆ. ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಥರ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಅಷ್ಟು ಮಹತ್ವ ಇದೆ. ಅದ್ರ ಜೊತೆಗೆ ಕೆಲವೊಂದು ನರಮಂಡಲ ವ್ಯವಸ್ಥೆ ಇದೆ. ಸಂವೇದನಾಶೀಲ ನರಮಂಡಲ, ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ ಬೆನ್ನುರಿ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವಾಗೆಲ್ಲ ನಾವು ಹಿಂಗೆ ಕುಸಿದು ಕೂಡ್ತೀವಿ, ಬೆನ್ನುರಿ ನೇರ ಇರಬೇಕಂತ ಹೇಳ್ತೀವಿ ನಾವು ಕ್ಲಾಸ್ನಲ್ಲಿ. ನೇರ ಕೂಡ್ರಿ ಅಂತ. ಯಾವಾಗೆಲ್ಲ ನಾವು ಬಾಗ್ತೀವಿ, ಬೆನ್ನುರಿ ಕರ್ವ್ ಆಗುತ್ತೆ, ಅವಾಗ ಬೆನ್ನು ನೋವು ಬರುತ್ತೆ, ಕೆಲಸ ಕುದಿಯ ನೋವು ಬರುತ್ತೆ. ನಾವು ಹೇಳೋದು ಪುನಃ ಹೇಳೋದು, ನೀವೆಲ್ಲ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಆಗೋದು, ಆಮೇಲೆ ಇಂಜಿನಿಯರ್ ಆಗೋದು. ಸೊ ಕಂಪ್ಯೂಟರ್ ಹಾಲ್ನಲ್ಲಿ ಕೂಡ್ಬೇಕಾ, ಕಂಪ್ಯೂಟರ್ ಇದಕ್ಕೆ ನೇರ ಕೂಡ್ಬೇಕಾ, ಕಂಪ್ಯೂಟರ್ ಮಾತ್ರ ಬೆನ್ನು ಕುಸಿತು. ಜೊತೆಗೆ ಎ ಸಿ ರೂಮ್ಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಕೆಲಸ. ಸೊ ಎ ಸಿ ರೂಮ್ನಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಬ್ರೀದಿಂಗ್ ಪ್ರಾಬ್ಲಮ್ ನಿರ್ಮಾಣ ಆಗುತ್ತೆ, ಅಸ್ತಮಾ ಪ್ರಾಬ್ಲಮ್ ನಿರ್ಮಾಣ ಆಗುತ್ತೆ, ಲಂಗ್ಸ್ಗಳಲ್ಲಿ ಏನಾದರೂ ಸಮಸ್ಯೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಕಡ್ಡಾಯವಾಗಿ ಯೋಗದ ಕ್ರಿಯೆಗಳನ್ನು ಮನೆಯೊಳಗೆ ಮೊದಲು ಮಾಡಬೇಕಾಗುತ್ತೆ. ನಮ್ಮದು ಸಿಸ್ಟಮ್ ಸರಿ ಇಟ್ಕೊಳ್ಬೇಕು, ರೆಸಿಸ್ಟೆನ್ಸ್ ಪವರ್ ಸರಿ ಹೋಗ್ಬೇಕು, ನಮ್ಮದು ಪ್ಯಾಸೇಜ್ ಬ್ರೀದಿಂಗ್ ಪ್ಯಾಸೇಜ್ ಸರಿ ಹೋಗ್ಬೇಕು. ಅದಕ್ಕೆ ಪ್ರಾಣಾಯಾಮ ಹೋದರೆ ಮಾಡಬೇಕಾಗುತ್ತೆ. ಎಲ್ಲ ಕೂತಿಗೆ ನಾವು ಬೆನ್ನು ಬರುತ್ತೆ. ಯಾರು ಇಲ್ಲಿ ಸಿಸ್ಟಮ್ ನಮ್ಮದು ಪೋಸ್ಚರ್ ಮೊದಲು ಹಾಕೋಬೇಕು ಅಂತ ಹೇಳ್ತೀವಿ. ನಾವು ಓದಬೇಕಾದ್ರೆ, ಊಟ ಮಾಡಬೇಕಾದ್ರೆ, ನಿಲ್ಲಬೇಕಾದ್ರೆ ನೇರವಾಗಿ ಇರಬೇಕು. ಮಾಡ್ತೀವಿ ಕೆಲವು ಮಂದಿ ಹೈಟ್ ಹೆಚ್ಚಿರುತ್ತೆ, 5.5 ಫುಟ್ 6 ಫುಟ್ ಎತ್ತರ ಇರ್ತಾರೆ. ನೋಡ್ಬೇಕು ಅವ್ರು ಅಡ್ಡಾಡಬೇಕಾದ್ರೆ ಸ್ವಲ್ಪ ಹಿಂಗೆ ಮುಂಜಾನೆ ಅಡ್ಡಾಡ್ತಾರೆ. ಯಾಕೆ? ಭೂಮಿಯ ಗುರುತ್ವಾಕರ್ಷಣೆಯ ಬಲ ಅವ್ರ ತಲೆಯನ್ನು ಕೆಳಗೆ ಜಿಗುತ್ತೆ. ಅವರಿಗೆ ಕಡ್ಡಾಯವಾಗಿ ಲೋ ಬ್ಯಾಕಿಗೆ ಬೆನ್ನು ಕೆಳಗಿನ ನೋವು. ಇನ್ನು ಕೆಲವೊಂದಿಗೆ ತೂಕ ಹೆಚ್ಚಿರುತ್ತೆ, ಬೊಜ್ಜಿನ ಕಾರಣಕ್ಕೆ ಇದು ಸ್ಪೈನಲ್ ಕಾರ್ಡ್ ಹಿಂದೆ ನೂಕುವಿಕೆ ಆಗುತ್ತೆ. ಸೊ ಬೆನ್ನುರಿಗೆ ಅಲ್ಲೇ ಅವನ ಮಧ್ಯದಲ್ಲಿ ನೋವು ಮಿಡ್ ಬ್ಯಾಕಿಗೆ ಬರ್ತಂತ. ಯಾರಿಗೆ? ಅಗೇನ್ ಆಕ್ಯುಪೇಷನಲ್ ಎಜಾರ್ಸ್. ಈಗ ಹಮಾಲ್ಸಿದ್ದಾರೆ, ಕೂಲಿಗಳಿದ್ದಾರೆ, ಪಾಪ ಅವ್ರ ಬಗ್ಗೆ ಕೆಲಸ ಮಾಡ್ತಾರೆ, ಅನಿವಾರ್ಯವಾಗಿ ಅವರಿಗೆ ನೋವುಗಳು ಬಂದೇ ಬರುತ್ತೆ. ಆಕ್ಯುಪೇಷನಲ್ ಎಜಾರ್ಸ್ ಅಂತ ಹೇಳೋದು. ಅದಕ್ಕೆ ಕಂಪ್ಯೂಟರ್ ವರ್ಕರ್ಸ್ ಇರ್ಬೋದು, ಟೆಲಿಫೋನ್ ವರ್ಕರ್ಸ್ ಇರ್ಬೋದು, ಟಾಪ್ ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ಬಿಸ್ನೆಸ್ ಮನ್ಸ್ ಇರ್ಬೋದು, ಅವರಿಗೆಲ್ಲ ಬೆನ್ನು ನೋವುಗಳು ಬರ್ತಾ ಇರುತ್ತೆ. ಕೆಲವು ಸಲ ವಯಸ್ಸಾದ ನಂತರ ಬರುತ್ತೆ ಏಜಿಂಗ್ ಫ್ಯಾಕ್ಟರ್. ಸೌಕಳಿ ಆಗಿದೆ ಅಂತ ಡಾಕ್ಟರ್ ಕಡೆ ಹೋಗ್ಬೋದು. ಸೌಕಳಿ ಆಗಿದೆ. ಸೊ ಏಜಿಂಗ್ ಫ್ಯಾಕ್ಟರ್ ಸೌಕಳಿ ಆಗೋದು ಖರೆ ವಯಸ್ಸಾದ ನಂತರ. ಆದ್ರೆ ಇನ್ನೂ ಹೆಂಗಿದ್ದಾಗೇ ಇವೆಲ್ಲ ಸಮಸ್ಯೆಗಳು ಬರ್ತಿದ್ರೆ ಅದಕ್ಕೆ ಕಾರಣ ಸೊ ನಮ್ಮದು ಪೋಸ್ಚರು ಅಲ್ಲ, ಆಕ್ಯುಪೇಷನು ಅಲ್ಲ, ಸೊ ಇದು ಯಾವುದು ಅಲ್ಲ. ಇದಕ್ಕೆ ಕಾರಣ ನಮ್ಮದು ತಲೆ. ಸ್ಟ್ರೆಸ್ ಅಂತಾರೆ. ಬೆಳೀತಾ ಗೊತ್ತಾಗುತ್ತೆ. ಮನೆಯೊಳಗೆ ಇದೇನಿದ್ದಾರೆ ಅವರಿಗೆ ಒತ್ತಡದ ಕಾರಣಕ್ಕೆ ಕುತ್ತಿಗೆ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಭಾಳ ವಿಚಾರ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಅಂಥವ್ರಿಗೆ ಇನ್ನೂ ವಯಸ್ಸಿರುವಾಗಲೇ ಬರುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ? ಡಾಕ್ಟರ್ಗಳ ಕಡೆ ಹೋಗ್ತೀವಿ. ಡಾಕ್ಟರ್ಗಳು ಏನು ಮಾಡ್ತಾರೆ? ಪೇನ್ ಕಿಲ್ಲರ್ಸ್ಗಳನ್ನು ಕೊಡ್ತಾರೆ. ಪೇನ್ ಕಿಲ್ಲರ್ಸ್ಗಳನ್ನು ತಗೊಂಡಾಗ
ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆದರೆ ಮತ್ತೆ ಆ ಡೋಸ್ ಕಡಿಮೆ ಆದಾಗ ಮತ್ತೆ ಚಾಲು ಆಗುತ್ತೆ. ಅದಕ್ಕೆ ಅವಾಗ ನಾವೇನು ಮಾಡ್ತೀವಿ, ಈ ಡಾಕ್ಟರ್ನ ಬಿಟ್ಟು ಇನ್ನೊಂದು ಡಾಕ್ಟರ್ ಕಡೆ ಹೋಗ್ತೀವಿ ನಾವು. ಈ ಡಾಕ್ಟರ್ ಸರಿ ಇಲ್ಲ ಹೊಟ್ಟೋದು ಅಲ್ಲಿ ಹೋಗ್ಕೊಳ್ಳೆ ಅವರು ಪೇನ್ ಕಿಲ್ಲರ್ಸ್ ಕೊಡ್ತಾರೆ ವಿತ್ ಬೇರೆ ಫ್ರೀಕ್ವೆನ್ಸಿ. ಮೊದಲು 200 mg ಕೊಟ್ಟಿದ್ರೆ ಇವರು 500 mg ಕೊಡ್ತಾರೆ. ಹಾಗೆ ಬೇರೆ ಬೇರೆ ಡಾಕ್ಟರ್ಗಳ ಕಡೆ ಹೋದಾಗೆಲ್ಲ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಡಾಕ್ಟರ್ಗಳನ್ನು ಚೇಂಜ್ ಮಾಡಬಾರದು ಅಂತ ಹೇಳೋದು ನಾವು. ಒಬ್ಬರೇ ಡಾಕ್ಟರ್ ಕಡೆನೇ ನಮ್ಮದು ಫ್ಯಾಮಿಲಿ ಡಾಕ್ಟರ್ ಥರ ಇರಬೇಕು, ವಿಶ್ವಾಸ ಇರುತ್ತೆ, ಅವರಿಗೆ ನಮ್ಮ ಹಿಸ್ಟ್ರಿ ಗೊತ್ತಿರುತ್ತೆ, ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಪುನಃ ಪುನಃ ಡಾಕ್ಟರ್ಗಳನ್ನು ಇಂಥ ವಿಷಯದಲ್ಲಿ ಚೇಂಜ್ ಮಾಡಬಾರದು. ಒಮ್ಮೊಮ್ಮೆ ನಾವು ಹೈಟೆಕ್ ಹಾಸ್ಪಿಟ್ಲ್ ಹೋಗ್ತೀವಿ, ಎಕ್ಸ್ರೇ ತೆಗಿತಾರೆ, ಕಾಲಿಗೆ ಕಾಲರ್ ಕೊಡ್ತಾರೆ, ಕೆಲವು ಮಂದಿ ಕಾಲರ್ ಹಾಕ್ಕೊಂಡು ನೋಡಿದ್ದೀವಿ, ಕೆಲವು ಮಂದಿ ಸೊಂಟಕ್ಕೆ ಬೆಲ್ಟ್ ಹಾಕ್ಕೊಂಡು ನೋಡಿದ್ದೀವಿ. ಇದೆಯಲ್ಲ ಕಾರಣ ಅಂದರೆ, ಸೊ ಇದಕ್ಕೆ ಸಮಸ್ಯೆ ನಾವೇ ಕ್ರಿಯೇಟ್ ಮಾಡಿಕೊಂಡಿದ್ದೀವಿ ಸ್ವತಃ ನಮ್ಮಿಂದನೇ. ಸೊ ನಮ್ಮ ಜೀವನ ಶೈಲಿ ಅಂತಾರೆ, ನಮ್ಮ ಆಚಾರ ವಿಚಾರ ಆಹಾರ ವ್ಯವಹಾರ, ಆ ಕಾರಣಕ್ಕೆ ಎಲ್ಲ ಸಮಸ್ಯೆಗಳು ಬರುತ್ತೆ. ಅದನ್ನು ಹೋಗ್ಬೇಕಪ್ಪ ಅಂದರೆ ಕೆಲವು ಆಸನಗಳನ್ನು ಕಡ್ಡಾಯವಾಗಿ ನಾವು ಮಾಡಬೇಕಾಗುತ್ತೆ. ಪ್ರಾಣಾಯಾಮದ ಕ್ರಿಯೆಗಳನ್ನು, ಉಸಿರಾಟದ ಕ್ರಿಯೆಗಳನ್ನು ನಮಗೆ ಮಾಡಬೇಕಾಗುತ್ತೆ. ರಿಲ್ಯಾಕ್ಸ್ ಇಷ್ಟನಾ?